ಸುಗ್ರೀವನ ಸಖ್ಯವಾಯಿತು. ಅಲ್ಲಿಂದ ಮುಂದಕ್ಕೆ ವಾನರ ಸೇನೆಯನ್ನು ಕೂಡಿಕೊಂಡು ಶರಭಿಗೆ ಸೇತುವೆಯನ್ನು ಬಲಿತು ಲಂಕೆಯಲ್ಲಿ ಬೀಡು ಬಿಟ್ಟೆವು. ಅಂಗದನ ಮೂಲಕ ಕೈಗೊಂಡ ಸಂಧಾನವೇ ವಿಫಲಗೊಂಡಾಗ ಯುದ್ಧವೇ ಅನಿವಾರ್ಯವಾಗಿ ಹೋಯಿತು. ಇದುವರೆಗೆ ನಡೆದ ಯುದ್ಧದಲ್ಲಿ ಅತಿಕಾಯ, ಕುಂಭಶ್ರವಣ ಮೊದಲಾದ ರಾವಣ ಬಂಧುಗಳು, ದೇವಾಂತಕ, ನರಾಂತಕ ಮೊದಲಾದ ದಶಕಂಠನ ಬಳಗ ನಮ್ಮೊಡನೆ ಹೋರಾಡಿ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಈಗ ತಾನೇ ಖರಾಸುರನ ಮಗನಾದಂತಹ ಮಕರಾಕ್ಷ ನಮ್ಮೊಡನೆ ಹೋರಾಡಿ ಪ್ರಾಣವನ್ನೇ ಬಿಟ್ಟ. ನಮ್ಮವರೇ, ನಡೆದಂತಹ ಯುದ್ಧದಲ್ಲಿ ಸಾಕಷ್ಟು ಬಳಲಿದ್ದೀರಿ. ನೀವು ಮಾಡಿದ ಸಹಾಯವನ್ನು, ಮೆರೆಸಿದ ಸಾಹಸವನ್ನು ಎಷ್ಟು ಕೊಂಡಾಡಿದರೂ ಅದು ಕಡಿಮೆಯೇ ಸರಿ. ಅದರಲ್ಲೂ ಅಂಗದನ ಸಾಹಸವನ್ನು ಮೆಚ್ಚದವರಾಗಿದ್ದಾರೆ. ನಳ, ನೀಳ, ವಿವಿಧ, ಗಜ, ಗವಯ, ಶತಬಲಿಯ ಮುಂತಾದ ವಾನರ ವೀರರ ಗಂಭೀರತನಗಳಿಗೆ ತ್ರಿಜಗದಲ್ಲೇ ಎಣೆಯಾದವರಿಲ್ಲ. ಇನ್ನು ಜಾಂಬವ ಹನುಮಾದಿಗಳು ತಮ್ಮದ್ದಾದ ಸಾಹಸ ಪರಿಣತಿಗಳಿಂದಾಗಿ ಈಗಾಗಲೇ ನನ್ನ ಮೇಲೆ ಸಾಕಷ್ಟು ಋಣಭಾರವನ್ನು ಹೊರಿಸಿದ್ದೀರಿ. ಇನ್ನು ಶರಣ ವಿಭೀಷಣನ ಬಗ್ಗೆ ಎಷ್ಟು ಹೇಳಿದರೂ ಅದು ಕಡಿಮೆಯೇ. ಜಾಂಬವ ಹನುಮಾದಿಗಳು ನನಗೆ ತುಂಬಾ ಸಹಾಯವನ್ನು ಮಾಡಿದ್ದಾರೆ. ಇದನ್ನೆಲ್ಲ ಹೊಗಳುತ್ತಾ ಕೂತರೆ ಸಮಯ ಹೋದದ್ದೇ ಗೊತ್ತಾಗದು. Yeah.
ತಕ್ಷಣವೇ ಅಡಿಯುತ್ತೇನಂತೆ. ನಮ್ಮವರನ್ನೆಲ್ಲ ಕರೆಯುತ್ತಾ ಮುಂದೆ ಬರ್ತಾ ಇದೆಯಲ್ಲ. ಹೌದು, ನಿನ್ನ ಮುಂದೆ ಬಂದವರ ಸಾಮಾನ್ಯರಲ್ಲ, ಅಭಿರಾಜ ಸುಗ್ರೀವ. ಕವಿಗಳೊಂದಿಗೆ ಯುದ್ಧವನ್ನು ಮಾಡ್ತಾ ಹೋಗುವುದಲ್ಲ. ಶ್ರೀರಾಮ ಆತನಿಗೆ ಪ್ರಮುಖನಾದವನು, ಆತನಲ್ಲಿ ಯುದ್ಧ ಮಾಡಬೇಕು ಅಂತಾದರೆ ಹೀಗೆ ಇರುವುದಲ್ಲ, ರಾಮಾಯಣವಿದ್ಯೆಯನ್ನು ಬರೆಯುತ್ತಾರೆ.
ಹೀಗೆ ಅದು ಅಂಬರ ಬದಲಿಂದ ಯಾವುದೋ ರಾಕ್ಷಸನ ಆರ್ಭಟ ಕೇಳಿಸುತ್ತಾ ಇದೆ. ಸರಿ ಸರಿ, ಅರ್ಥರಿಸಿಕೊಂಡೆ. ಇದು ಯಾವುದೋ ದಾನವರ ಕಪಟ. ಅವರ ಮಾಯೆಯನ್ನು ಭೇದಿಸಿ ಗರ್ಜನೆಯನ್ನು ಅನುಸರಿಸಿ ಶಬ್ದವೇಗಿ ಶರವತನ್ನು ಪ್ರಯೋಗಿಸುತ್ತೇನೆ.
ಹಾಗಿದ್ರೆ ಹಾ. ನನ್ನ ಒಂದು ಹರಕೆ ಬಾಕಿ ಯಾವ ಹಾಗೆ ನಿನ್ನದು? ಒಂದು ಹೊಡಿಬೇಕು. ಓಹೋ. ಆಯ್ತಾ ನಿನ್ನ ಹಣೆ ಬರಹ ಸರಿ ಇಲ್ಲ, ಅದಕ್ಕೆ ನನ್ನ ಎದುರು ಬಂದಿದ್ದಿ. ಈಗ ನಿನ್ನ ಮಾಯಾವಿಕೆಯಲ್ಲಿ ನೀನು ನಡೀಲಿಕ್ಕಿಲ್ಲ, ಬಂದಾಗೆ ಹೋದೆ ಅಂತ ಒಳ್ಳೆಯದು. ಅದು ಬಿಟ್ಟರೆ ಈ ಪಾಳೆಯಲ್ಲಿ ರಾಮನನ್ನು ಬಿಟ್ಟರೆ ಬಲವಂತ ಅಂದರೆ ನೀನು ಮಾತ್ರ ನಿನ್ನ ಮುಂದೆ ಬಂದು ನಿಂತಿದ್ದೆ ಅಂತಾದರೆ ಸೋತು ಬಂದವನೇನು ನಾನಲ್ಲ. ನನ್ನ ನಿನ್ನದು ಮೊದಲ ಪರಿಚಯವೇನೂ ಅಲ್ಲ. ರಾಮನಿಗಿಂತ ಮೊದಲಿನ ನಾನೇ ಈ ಹಿಂದೆ ಇಲ್ಲಿಗೆ ಬಂದಿದ್ದೀಯಲ್ವ ನೀನು? ಒಂದು ಕಾರ್ಯಕ್ರಮಕ್ಕೆ ನೀನೇ ಬಂದದ್ದಲ್ವ ನೀನು? ಅಶೋಕವನಕ್ಕೆ ಬಂದೆ. ಏನು ಅಶೋಕವನ? ಏಕಮೇವ ದ್ವಿತೀಯವಾದಂತಹ ವನ. ನಂದನವನಕ್ಕಿಂತಲೂ ಬಿಗಿದಂತಹ ವನ. ಅಲ್ಲಿಗೆ ಬಂದದ್ದು ಮಾತ್ರವಲ್ಲ, ಆ ವನವನ್ನು ಚಾಂದ್ರಹಾಲಿ ಮಾಡಿದೆ. ಎಲ್ಲವೂ ಸರಿಯಾಗಿದೆ. ನಮ್ಮಲ್ಲಿ ಹಾಗೆ ಹಾಳಾಗಿರುವುದು ಯಾವುದೂ ಇಲ್ಲ. ಹೇಳಿದ್ದೇನೆ, ಸುತ್ತಲಂಕೆಯನ್ನು ಕೂಡ ನಿರ್ಮಿಸಿದ್ದಾರೆ. ಮತ್ತೆ ಒಳ್ಳೆಯದಾಗಿ ಇನ್ನೊಮ್ಮೆ ಸುಡುವ. ಸುಡುವುದಕ್ಕೆ ಬಿಟ್ಟರೆ ಅಲ್ವಾ ಇಷ್ಟರವರೆಗೆ ಬಂದಿದ್ದಿ? ಸುಡುವುದಕ್ಕೆ ಆಯ್ತಾ ನಿನಗೆ? ಮೊನ್ನೆ ರಾತ್ರಿ ನೀವೇ ಬಂದದ್ದಲ್ಲ ಪ್ರಯತ್ನ ಒಟ್ಟಿಗೆ ಲಂಕೆಯನ್ನು ಬಿಡುವುದಕ್ಕೆ. ಆಗಲೂ ಸಾಧ್ಯವಾಗಲಿಲ್ಲ ನಿಮಗೆ. ರಾಮ ಸಂಕಲ್ಪ ಬೇಕು. ರಾಮ ಸಂಕಲ್ಪ ಆಗ್ತದೆ. ಇನ್ನು ಸಂಕಲ್ಪ ಆಗಿಲ್ಲ. ಆದ ಮೇಲೆ ಮಾತಾಡು ನೀನು. ಅಶೋಕವನಕ್ಕೆ ಬಂದಂತಹ ನೀನು ಆ ಕಾಲಕ್ಕೆ ಕಟ್ಟಿದುವುದಕ್ಕಾಗಿ ಬಂದಂತಹ ನಮ್ಮವರನ್ನು ಹೊಡೆಯ ತುರುಳಿದ್ದೀರಿ. ಆ ಕಾಲಕ್ಕೆ ಒಂದು ಏರಿ ಬಂದು ನಿನ್ನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ನನ್ನ ಚಿಕ್ಕಪ್ಪನ ವ್ರತ ಇತ್ತು, ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೆ ಉಳಿದಿತ್ತು. ಅದರಲ್ಲಿ ನಿನ್ನನ್ನು ಕುಳ್ಳಿರಿಸಿ ನಿನಗೊಂದು ರಥೋತ್ಸವ ಮಾಡಿದವನು ನಾನೇ. ಅದೇ ಯೋಚಿಸಿದ್ದು ನನಗೆ ಯೋಗ್ಯ ಯೋಗಗಳು. ಯಾಕೆ ನಿಮ್ಮ ಗಂಟಿನಲ್ಲಿ ಲಂಕೆಯಲ್ಲಿ ಹನುಮಂತನಿಗೆ ರಥೋತ್ಸವ. ನಿನ್ನ ಸುತ್ತಮುತ್ತವನ್ನು ಎಲ್ಲರಿಗೆ ತೋರಿಸಬೇಕಿತ್ತು. ನಮ್ಮವರಲ್ಲಿ ಹೀಗೆ ಹಾಡು ಮಾಡಿದರೆ ಅವರಿಗೆ ಏನು ಶಾಸ್ತಿ ಎಂಬುದನ್ನು ಎಲ್ಲರಿಗೂ ತೋರಿಸಬೇಕಿತ್ತು. ಆದ್ದರಿಂದ ರಥೋತ್ಸವ ನಾವು ಮಾಡಿದ್ದು. ನಿಮಗೆ ಹನುಮ ಜಯಂತಿ ನನಗೆ ಕಾಯಬೇಕು, ಅದಕ್ಕಿಂತ ಮುಂಚೆ ರಥೋತ್ಸವ ಮಾಡಿ. ನಿನ್ನ ಪುಣ್ಯ ನೀನೇ ಇಟ್ಟು ನೀನು ಅವತ್ತು ಬಂದಿದ್ದೇನೆ, ಬ್ರಹ್ಮಾಸ್ತ್ರದಲ್ಲಿ ಬಂದಿದ್ದೇನೆ ಅಂತ ನನ್ನ ಬಾರಿ ಕ್ರಮ ಏನು ಗೊತ್ತುಂಟಾ? ಬ್ರಹ್ಮಾಸ್ತ್ರದಿಂದ ಬಂಧಿಸಿದ್ದೇನೆ. ಸರಿಯಾಗಿ ಬಂಧಿಸಿದ್ದೆ
ಹೌದು ಅಂತಾರೆ. ಹಾ, ಬ್ರಹ್ಮಾಸ್ತ್ರವನ್ನು ಬಿಡಿಸಿದ್ಯಾರು? ಬಿಡಿಸಿದ್ಯಾರು? ಯಾರು? ಅದೇ ಬಿಟ್ಟದ್ದು. ಬಂಧಿಸಿದವರು ಮಂತ್ರ ಎಲ್ಲ ಬಿಡುವುದು ಹೇಗೆ? ಆ ಬ್ರಹ್ಮಾಸ್ತ್ರಕ್ಕೆ ಹಾ. ಮತ್ತೊಬ್ಬರು ಬಂದು ನಿನಗೆ ಹಗ್ಗ ಕಟ್ಟುವುದಕ್ಕೆ ಮುಂದಾದಾಗ ಹಾ. ಅದರ ಅಭಿಮಾನಕ್ಕೆ ಭಂಗವಾದಾಗ ತನ್ನಷ್ಟಕ್ಕೆ ಬಿಡಿಸಿಕೊಂಡದ್ದು ಅದು. ಯೋಚಿಸಿ, ನಿಮ್ಮ ಯೋಗ್ಯತೆಯನ್ನು ಅದರಲ್ಲಿ ಇರುತ್ತದೆ. ಯಾಕೆ? ಬ್ರಹ್ಮಾಸ್ತ್ರವೇ ಬಂದು ಹ್ಮ್. ಹನುಮಂತನನ್ನು ಬಂಧಿಸಿದ ಕಾಲಕ್ಕೆ ಹ್ಮ್. ರಾಕ್ಷಸರೆಲ್ಲರನ್ನು ಬಾಕಿ ಹಾಕಿದಂತೆ ಕಟ್ಟಿದ್ದೀರ. ನಿಮ್ಮ ಯೋಗ್ಯತೆ ಅದರಲ್ಲಿ ಇರುತ್ತದೆ. ಏನು ನಾವು ಹೇಳಬೇಕಿತ್ತ? ನಿಮಗೆ ಏನು ಮಾಡುವಾಗ ಕಟ್ಟಬೇಕೆಂದು ಅವರಿಗೆ ಅನಿಸಿತು. ಇನ್ನ ಸಂತಾನವರು ಏನು ನನ್ನ ಹೆಂಡತಿಗೆ ಹುಟ್ಟಿದವರು ಹಾಗೆ ಮಾಡಿದಂತೆಯೇ ಕೆಲಸ ಅಲ್ಲ. ಇಕೋ ಬ್ರಹ್ಮಾಸ್ತ್ರಕ್ಕೆ ಹೆದರಿ ಬಂದ ವರ್ಮನವರು ಬ್ರಹ್ಮಾಸ್ತ್ರಕ್ಕೆ ಯಾಕೆ ಬ್ರಹ್ಮನಿಗೆ ಮರ್ಯಾದೆ? ಅವನು ನನಗೆ ಬೇಕಾದಂತಹ ಅನ್ಯಾಯ ಏನು ಮಾಡಿಲ್ಲ, ನನಗೆ ಗಂಡನೇ. ಹಾಗಾಗಿ ಬ್ರಹ್ಮಾಸ್ತ್ರಕ್ಕೆ ಮರ್ಯಾದೆ ಕೊಟ್ಟದ್ದು ಯಾಕೆ ಬರಲಿಲ್ಲ? ರಾವಣನನ್ನು ಕಾಣಬೇಕು, ನಾನು ಬಂದದಕ್ಕೆ ರಾವಣನಿಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಲಂಕೆಯನ್ನು ಸುಟ್ಟಿದ್ದೇನಲ್ವಾ? 10,000 ಮಂದಿಯನ್ನು ಕೊಂದಿದ್ದೇನೆ. ಅಕ್ಷಕುಮಾರ ಜಮ್ಮುವಾಣಿಯನ್ನು ಕೊಂದು ಹಾಕಿದ್ದೇನೆ. 10,000 ನಮಗೆ ಲೆಕ್ಕವೇ ಅಲ್ಲ. ಒಂದು ಸಮುದ್ರದಿಂದ ಒಂದು ಬಗೆಯ ಎಷ್ಟು ನೀರನ್ನು ತೆಗೆದರೆ ಆ ಸಮುದ್ರಕ್ಕೆ ಏನು ಕೊರತೆ ಆಗುವುದಿಲ್ಲ. ಕೋಟಿ ಕೋಟಿ ಹೌದಲ್ಲ? ಅದು ನೋಡಿ, ನಿನ್ನ ಅಪ್ಪನ ಮುಖದಲ್ಲಿ ಮೀಸೆ ಬಂದಿದ್ದ ಹಾಗೆ ಅದು ನೋಡಿಲ್ವ ನೀವು ಹಿಂದಕ್ಕೆ ಬಂದಾಗ? ಮುಖ ಸುತ್ತು ಹೋಗಿದೆ, ಮೀಸೆ ಸುತ್ತು ಹಾಕಿದ್ದೇನೆ. ಅದು ಹನುಮಂತನ ಪ್ರತಾಪ. ಆ ನಿಮಗೆ ಅವನ ಬಾಲಕ್ಕೆ ಬೆಂಕಿ ಕೊಟ್ಟಾಗ ಉರಿ ತಡೆಯುವುದಕ್ಕಾಗಲೇ ಆಚೆ ಈಚೆ ಓಡಿ ಮತ್ತೆ ಅದು ದೊಡ್ಡ ಹೆಮರಾಜು ಮಕ್ಕಳಾದಂತ ಉರಿ ತಡೆಯುವುದಕ್ಕಾಗಲೇ ನಿನಗೆ ಬಾಲಕ್ಕೆ ಬೆಂಕಿ ಕಟ್ಟಿದ್ದೇನೆ, ಬಂಧಿಸಿದ್ದೇನೆ ಅನ್ನಲ್ವಾ? ನಡೆಸ್ತೇನೆ. ಮತ್ತೆ ಹೇಳಿದ್ದಾರಿಟ್ಟು ನೋಡು, ರಾಮಸೇನೆಯವರು ಬೆನ್ನು ಹಾಕಿದವರಿಗೆ ಹೊಡೆಯುವ ಹಾಗಿಲ್ಲ. ಅವನ ಹಣೆಗಳು ಏನಂತ ನೋಡುವ. ಹಾಗಾದರೆ ಇನ್ನು ಏನು ಮಾಡೋಣ? ಈ ಯುದ್ಧ ನಡೆಯುವುದಾದರೂ ಯಾವುದಕ್ಕೆ? ಸೀತೆಗಾಗಿ. ಆ ಸೀತೆ ಇಲ್ಲ ಅಂತಾದರೆ ರಾಮ ಹಾಗೂ ಅವನ ಬಲಗಳು ಹಿಂದೆ ಹೋಗಲೇಬೇಕು. ನೇರವಾಗಿ ಹೋಗಿ ಸೀತೆಯ ತಲೆ ಕಡಿಯುವುದೇ ಅದು ಸಾಧ್ಯವಿಲ್ಲ. ನನ್ನ ಅಪ್ಪಯ್ಯನು ಅದಕ್ಕೆ ಒಪ್ಪುವುದಕ್ಕೆ ಸಾಧ್ಯವಿಲ್ಲ. ರಾಮ ಸೀತೆ ರಕ್ತವೆಂದು ತಿಳಿದು ಬರಲಿ, ಹೋಗಲೂ ಬೇಕು. ನಮ್ಮ ಅಪ್ಪಯ್ಯನಿಗೆ ಸೀತೆ ಸಿಗಲೂ ಬೇಕು. ಆದ್ದರಿಂದ ಹೀಗೆ ಮಾಡುವುದು ಲೇಸು. ಮಾಯಾವಿದ್ಯೆಯ ಮೂಲಕವಾಗಿ ಮಾಯಾ ಸೀತೆಯನ್ನು ದೃಷ್ಟಿಸಿ
ಇದ್ದಾನೆ ಇದ್ದ. ಹನುಮಂತ, ಶ್ರೀರಾಮನನ್ನು ಕಾಣಬೇಕೆಂಬ ಆಸೆ ನನಗೊಂದು. ಇದನ್ನು ಹೇಗಾದರೂ ಮಾಡಿ ಪೂರೈಸಯ್ಯ. ಅವನೊಂದಿಗೆ ಬಾಳಬೇಕು ನನಗೆ. ಇವನಿಂದ ಹೇಗಾದರೂ ಮಾಡಿ ಬಿಡಿಸು. ನೀವು ಚಿಂತಿಸಬೇಡ, ನಾನು ಮಾತಾಡ್ತೀನಿ. ಯಾಕೆ ಹಾಗೆ ಹೇಳಿದ್ರು? ಕಳನಾದ ಮತಿವಂತಾಗುವುದಕ್ಕೆ ಸಾಧ್ಯ ಉಂಟೆ ಹೇಳಿ. ಮತಿವಂತನಾದವ ಕಲಾಗುವುದಕ್ಕೆ ಸಾಧ್ಯ ಉಂಟು? ಸಾಧ್ಯ ಇಲ್ಲ. ಮತ್ತೆ ಇಂದು ತಲೆಗೂ ಕಲಾಗುವುದಕ್ಕುಂಟ. ಅದಕ್ಕೆ ಹೇಳಿ ಮತಿವಂತ ಕಲ ನೀನು ಯಾಕೆ ನೀನು ಯೋಚಿಸಿ. ನೀನು ಕಲಾನು, ನೀನು ರಾಕ್ಷಸರು, ನಿನ್ನದಾದಂತಹ ಕುಲವನ್ನೊಮ್ಮೆ ಯೋಚಿಸು. ನಿನ್ನಪ್ಪನಾದಂತಹ ರಾವಣ, ಅವನ ಅಪ್ಪ ಯಾರು? ವಿಶ್ವಾವಸು. ಅವನಪ್ಪ ಕುಲಸ್ಥ ಬ್ರಹ್ಮ. ಏನು ಕುಲಸ್ಥ ಬ್ರಹ್ಮ ರಾಕ್ಷಸ ವಂಶದವನು. ನಿನ್ನ ತಾಯಿ ರಾಕ್ಷಸಿಯಾಗಿರ್ಬೋದು, ಆದ್ರೆ ನಿನ್ನ
ಹೆಸರು
ಭಿಕ್ಷಾಟನೆಗೆ ಹೋಗುವಾಗ ಕಟ್ಟಡ ಆ ಕಾಲಕ್ಕೆ ಕೊಟ್ಟಂತಹ ಶಿಕ್ಷೆ. ನೀನು ರಾಕ್ಷಸಿ ಆಗು, ಮರಳು ಆಗಿ ಮಾಡುವ ಇವರಿಗೂ ಯಾವುದಾದರೂ ಹೀಗೆ ಕರೆಯಬೇಕು. ಎಲ್ಲ ಕಡಿದ ಮೇಲೆ ಗೊತ್ತಾರೆ ಇವರಿಗೂ ಯಾವುದಾದರೂ ಉಂಟ ಶ್ರಾಪ ಉಂಟು. ತಾಟಕಿಯನ್ನು ಕಂಡು ತಾಟಕಿ ರಾಮನಿಗೂ ಅದು ಹಾಗೆ ಎಂದದ್ದು ಹಾಗೆ ಅವಳು ಇದಕ್ಕೂ ಕಥೆ ಉಂಟು ಹೇಳು. ಅವಳಿಗೂ ಶಾಪ ಋಷಿಯನ್ನು ಕಂಡು ತಮಾಷೆ ಮಾಡಿದ ಸಂದರ್ಭದಲ್ಲಿ ಅವಳು ಕೊಟ್ಟಂತಹ ಶಾಪ ಗೊತ್ತಾಗದು ಯಾವಾಗ ಆಕೆಯನ್ನು ಕೊಂದ ಮೇಲೆ ಮತ್ತೆ ಹೊರಗಿದ್ದು ಹಾಗೆ ಶಾಪ ವಿಮೋಚನೆ ಆಗಬೇಕು ಅಂತಾದ್ರೆ ರಾಮದೇವರ ಮಾಡಬೇಕು. ನಾನು ಹೇಳುವುದೇನು, ಇವರಿಗೂ ಹಾಗೇನೋ ಇರಬೇಕು. ಇವರ ತಲೆ ಕಡಿದ ಮೇಲೆ ಗೊತ್ತಾಗಿಲ್ಲ. ಹೇಳುವುದು ಮಾರ್ಕಾಟ ಕಪಿವೀರರಾದಂತಹ ನಾವು ನಮ್ಮದಾದಂತಹ ಕರ್ತವ್ಯದಲ್ಲಿ ಹೋಗ್ತಾ ಇದ್ರೆ ಅಯ್ಯೋ ನಮ್ಮ ಹಣೆ ಬರವೇ ಉರಿಯಾದಂತಹ ಇಂದ್ರಾಳಿ ನಮ್ಮಲ್ಲಿ ಕೈಸಾಗದೆ ಹೋದಂತಹ ಕಾಲಕ್ಕೆ ತಾಯಿಯಾದಂತಹ ಸೀತಾಮಾತೆಯನ್ನು ತಂದು ಹನುಮನ ಎದುರಲ್ಲೇ ತಲೆ ಕಡಿದು ಹಾಕಿದ. ಅಯ್ಯೋ ನೋಡುವಾಗೆ ಧರಣಿಯ ಮಗಳಾಗಿ ಬೆಳೆದಂತಹ ಸೀತಾಮಾತೆ ಮಣ್ಣಿನ ವಾಸನೆ ನೋಡುವ ಹಾಗಾಗಿ ತಲೆಗೆ ಮರಳಾಗಿ ಬಿಟ್ಟಿದ್ದಾಳೆ. ಏನು ಮಾಡಲಿ? ರಾಮನಿಗೆ ಹೇಗೆ ಮುಖ ತೋರಿಸಲಿ? ರಾಮನಿಗೆ ಏನು ಅಂತ ಹೇಳಲಿ? ತನ್ನ ಎದುರಲ್ಲೇ ತಾಯಿ ಇದ್ದರು. ಹನುಮ ನನ್ನನ್ನು ಬದುಕಿತು, ಹನುಮ ರಾಮನಿಲ್ಲದೆ ಬದುಕುವುದಕ್ಕಾಗುವುದಿಲ್ಲ. ಪರಿಬರಿಯಾಗಿ ಬೇಡಿಕೊಂಡರೂ ಕೂಡ ರಾಮ ಭಕ್ತನಾಗಿ ನನ್ನಲ್ಲಿ ಉಳಿಸುವುದಕ್ಕೆ ಆಗದೇ ಹೋಯಿತು. ಇಂತಹ ದೃಶ್ಯವನ್ನು ಕಂಡಾಗ ಇನ್ನು ಯಾಕೆ ಜೀವನ, ಯಾಕೆ ಯುದ್ಧ? ರಾಮ 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 Yeah.
ಮುಖಕ್ಕೆ ಸಾಗಿ ಶತ್ರುಗಳನ್ನು ಸದೆಬಡಿಯುತ್ತೇನೆ ಎನ್ನುವ ಹಾಗೆ ರಾಮನಲ್ಲೇ ಯುದ್ಧ ರಂಗವನ್ನು ಪ್ರವೇಶಿಸುತ್ತಾ ಬಂದಿದ್ದಾರೆ. ಇಲ್ಲಿ ನೋಡಿದರೆ ತನಗೂ ಈ ಯುದ್ಧಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಇವನೇ ಕುಳಿತಿದ್ದೀಯಲ್ಲ. ಯಾಕಯ್ಯ ರಾಮನ ಸೇವೆ ಮಾಡುವಲ್ಲಿ ರಾಮನ ಸಂಕಲ್ಪಕ್ಕೆ ಮುಹೂರ್ತವೆನಿಸಿದ್ದು ನೀವೇ ಲಂಕಾದಾನದ ಮೂಲಕವಾಗಿ. ಈಗ ನಿನಗೆ ರಾಮ ಸೇವೆ ಮಾಡುವಲ್ಲಿ ಉದಾಸೀನ ಬರುತ್ತೆ ಅಲ್ಲ, ಯುದ್ಧ ಮರೆತು ಹೋಯಿತೆ. ಇಲ್ಲಿ ತನಕ ನಿನ್ನ ಸಿಂಹನಿನಾದ ನಮ್ಮ ಶಿಬಿರ ತನಕ ಕೇಳ್ತಾ ಇತ್ತು. ಈಗ ಧನಸ್ಥೇಕಾರ ರಾಕ್ಷಸರ ಅಟ್ಟಹಾಸವೇ ಕೇಳ್ತಾ ಉಂಟು. ಏನಯ್ಯ ಏನಾಯ್ತಯ್ಯ ಹೇಳು. ಯುದ್ಧವನ್ನು ಮಾಡುತ್ತಾ ಇದ್ದವರೇ ನಾವು. ಇಂದ್ರ ಇತ್ತು ಅವರಲ್ಲಿ ಕಡಾಯಗಾಡಿಯಾಗಿ ಯುದ್ಧವನ್ನು ಮಾಡಿದೆ. ಆದರೆ ಏನು ಮಾಡೋಣ ಹೇಳಿ, ರಾಮನಲ್ಲಿ ಕೈಸೋತ ಕಾಲಕ್ಕೆ ಹನುಮಂತನ ಎದುರಾಳಿಯಾಗಿ ಬಂದ. ನನ್ನಲ್ಲಿ ಕೈಸೋದಂತಹ ಕಾಲಕ್ಕೆ ಆಗ ಮಾಡಿದಂತಹ ಕೆಲಸ ಏನು ಗೊತ್ತಿಲ್ಲ. ನೇರವಾಗಿ ಹೋಗಿ ಸೀತಾಮಾತೆಯನ್ನೇ ತಂದು ನನ್ನ ಎದುರಲ್ಲಿ ನಿಂತ ಆಕೆಯ ತಲೆಯನ್ನು ಕಡಿತೇನೆ ಅಂತ ಏನು ಮಾಡಲಿ. ಬೇಕಾದಷ್ಟು ನೀತಿ ಮಾತನ್ನು ಹೇಳಿದೆ. ಅವಿವೇಕಿಯಾದಂತಹ ಆತ ಅದನ್ನು ಕೇಳುವಲ್ಲಿ ಮನ ಮಾಡದೆ ಸೀತಾದೇವಿಯ ತಲೆಯನ್ನೇ ಕಡಿದು ಹಾಕಿ. ನಾವು ಇಲ್ಲಿಯವರೆಗೆ ರಾಮ ಸೇವೆಯಲ್ಲಿ ನಿರತರಾದದ್ದು ಯಾಕೆ? ಸೀತಾರಾಮನನ್ನು ಒಂದು ಮಾಡಬೇಕು. ಆದರೆ ಯೋಚಿಸಿ, ಸೀತಾಮಾತೆ ಇನ್ನು ಇಲ್ಲದಂತೆ ಜಲಾಶಾಹಿಯಾಗಿ ಬಿದ್ದಿದ್ದಾಳೆ ಅಂತಾದ ಮೇಲೆ ನಮ್ಮ ಸೇವೆ ರಾಮನಿಗೆ ಯಾಕೆ? ಹೇಗೆ ರಾಮನಿಗೆ ಮುಖ ತೋರಿಸು? ಒಮ್ಮೆ ಯೋಚಿಸು. ಸೀತೆಯನ್ನು ಕಳೆದುಕೊಂಡಂತಹ ಕಾಲದಲ್ಲಿ ರಾಮ ಮಾಡಿದಂತಹ ವ್ಯವಸ್ಥೆ ಹೇಗಿತ್ತು? ಕಲ್ಲಿನಲ್ಲಿ, ಮರದಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿಯೂ ಸೀತಾ 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 ಎನ್ನುತ್ತಾ ಮಂಗಲಾಜಿ ಬೇಡುತ್ತಿದ್ದಂತಹ ಶ್ರೀರಾಮ. ಆ ಕಾಲಕ್ಕೆ ನಾವು ಸತ್ಯರಾಜಿ ಒದಗಿದವು. ನಮ್ಮಿಂದ ಧೈರ್ಯದಲ್ಲಿದ್ದಂತಹ ರಾಮಚಂದ್ರಮ ಇವರಿಂದ ಖಂಡಿತವಾಗಿಯೂ ನಾನು ಸೀತೆಯನ್ನು ಮರಳಿ ಪಡೆಯುತ್ತೇನೆ ಅಂತಹ ಪ್ರೀತಿಯಿಂದಂತಹ ಸೀತಾರಾಮರ ಒಂದಾಗಬೇಕು. ಆ ಚಂದವನ್ನು ನಾವು ಕಾಣಬೇಕು ಅಂತಲೇ ನಾವು ಇಲ್ಲಿಯವರೆಗೆ ಪ್ರಯತ್ನ ಪಟ್ಟಿದ್ದೇವೆ. ಎಲ್ಲ ಪ್ರಯತ್ನವು ನೀರ ಮೇಲೆ ಇಟ್ಟ ಹೋಮದಂತೆ ಆಗಿ ಹೋದ ಮೇಲೆ ಇನ್ನು ಯಾವ ಯುದ್ಧ, ಯಾರಿಗಾಗಿ ಯುದ್ಧ, ಯಾವುದೂ ಬೇಡ. ಸೀತಾಮಾತೆ ಎಲ್ಲಿದ್ದಾಳೆ ನೀವು ನೋಡ್ಲಿಲ್ಲ? ಅನಿವಾರ್ಯ ಅಷ್ಟಸಿದ್ಧಿಗಳು ಮಾಯೆ ಕಾಮಬಲ ಅಂದರೆ ನೀವು ಬಯಸಿದ್ದನ್ನು ಮಾಡಬಹುದು ಅಂತಹ ಯೋಗ್ಯತೆಯನ್ನು ಹೊಂದಿದವ. ಯಾವುದೇ ಕಾಲಕ್ಕೆ ಅಮ್ಮನನ್ನು ಉಳಿಸಿಕೊಳ್ಳಲು ಉಪಯೋಗ ಆಗಲಿಲ್ಲ. ರಾಕ್ಷಸರ ಮಾಯೆ ನಿಮಗೆ ಅರಿಯದೇ ಹೋಯಿತಾನೆ ಮಾಯೆ. ಈಗ ರಾವಣ ಯುದ್ಧ ಮಾಡುವುದು ಯಾರಿಗೋಸ್ಕರ? ಸೀತೆಗಾಗಿ ಯುದ್ಧ ಮಾಡುವವ ಸೀತೆಯನ್ನು ಕೊಲ್ಲುವುದಕ್ಕೆ ಬಿಡ್ತಾನೆ. ವಂಶಹಾರದ ಅವನ ಅಪ್ಪ ಕೊಂಡಂತ ಕೊಂದದಲ್ಲ, ಅವನ ಅಪ್ಪ ತಂದದ್ದು ತನಗೋಸ್ಕರ. ಹಾಗೆ ತನಗೋಸ್ಕರ ತಂದವನನ್ನು ಮಗ ಕೊಂತಾನೆ ಇದ್ದಾರೆ. ಅದಕ್ಕೆ ಅರ್ಥ ಉಂಟ.
ಹಾಗೆ ಹರಿತಾ ಇರ್ತದಲ್ಲ. ಈಗ ನೀವೆಂತ ಹೇಳಿದ್ರು? ನೋಡು ಅವ್ರ ಕಣ್ಣು ನೋಡು, ಕಣ್ಣು ಬುದ್ಧಿ ಇರ್ತದಲ್ಲ. ನೀವು ನನ್ನನ್ನು ಸಮಾಧಾನ ಮಾಡುವುದು ಬೇಡ. ನೀವು ಹೇಳಿದ್ರೆ ನಂಬುವುದಿಲ್ಲ. ನಿಮಗೆ ಬಹುಶಃ ಪ್ರಾಯ ಇದೆ, ಯುಗಗಳಲ್ಲಿ ಹುಟ್ಟಿದಲ್ಲ. ಹಾಗೆ ನಿಮಗೆ ನನ್ನ ಮಾತಿನಲ್ಲಿ ಸಮಾಧಾನ ಆಗುವುದಿಲ್ಲ ಅಂತ ಕಾಣ್ತದೆ. ಸಮಾಧಾನ ಇತ್ತು. ಗಂಡ ಎದುರಲ್ಲಿ ಅಂದು ಪಾಪ ನೀವು ಕಣ್ಣಿನಲ್ಲಿ ನೀರು ಉಳಿತಾವು. ಒಂದು ಕೆಲಸ ಮಾಡು, ಸೀತಾಮಾತೆ ಅಂತ ಹೇಳ್ತಾರೆ ಬರ್ತೀವಿ, ರಾಮನಲ್ಲಿಗೆ ಕರ್ಕೊಂಡು ಹೋಗೋದು. ರಾಮನ ಬಳಿ ನಾನು ರಾಮದೇವರಿಗೆ ಮುಖ ತೋರಿಸಿದಾಗ ಇಲ್ಲಿ ಕೂತು ನೀವು ಇಲ್ಲಿ ಕೂತು ಈಗ ನಾಳೆ ನನ್ನನ್ನು ಕೇಳ್ತಾರಲ್ಲ, ರಾಮದೇವರು ಕೇಳ್ತಾರೆ ಹನುಮ ಎಂತ ಮಾಡ್ತಿದ್ದಾನೆ, ಅವ ನಾನು ಹೇಳ್ಬೇಕಲ್ಲ. ಸೀತಾಮಾತೆ ಹೌದಾನು ಅಂತ ತೋರಿಸಲಿಕ್ಕೆ ನಾನು ಹೌದು. ಅದಕ್ಕೆ ತಡ ನಾನು ಒಮ್ಮೆ ಕೂಡ ಸೀತಾಮಾತೆಯ ಸೇವೆ ಮಾಡಬೇಕು. ಸೀತೆಯ ಕ್ಷೇಮದ ಬಗ್ಗೆ ನನ್ನ ಮನಸ್ಸಿಗೆ ಏನೋ ಒಂದು ರೀತಿ
ಆಗಿದೆ. ಹನುಮಂತ, ಒಮ್ಮೆ ಅಶೋಕವನಕ್ಕೆ ಹೋಗಿ ಸೀತೆಯ ಕ್ಷೇಮ ಸಮಾಚಾರವನ್ನು ತಿಳಿದು ಬಾರಯ್ಯ. ನನ್ನನ್ನು ಗೆಲ್ಲುವ ಪಾಠ ಮತ್ತೊಬ್ಬ ಈ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಶುಕ್ರಾಚಾರ್ಯರನ್ನು ಬರ ಹೇಳುವವರಿದ್ದೇನೆ. ತಡಮಾಡುವುದರಿಯಲ್ಲ, ಯಾಕೆ ಹೀಗೆ? ಈ ಹೊಗೆಗೂ ನಮ್ಮ ಕಪಿಬಲಗೊಳ್ಳುವುದಕ್ಕೂ ಏನಾದರೂ ಸಂಬಂಧವಿದೆಯೇ? ಆತ ಮೂಲ ದಿಕ್ಕುಂಬಳೆಯನ್ನು ಸೇರಿ ಮಾರಣಾಸ್ತ್ರವನ್ನು ಕೈಗೊಂಡಿದ್ದಾನೆ. ಈ ಯಾಗವು ಸಂಪೂರ್ಣವಾದರೆ ಆತನಿಗೆ ಬೇಕಾದಂತಹ ಅಸ್ತ್ರಶಸ್ತ್ರಾದಿಗಳೆಲ್ಲ ದೊರಕುತ್ತವೆ. ಒಂದು ವೇಳೆ ಅದೆಲ್ಲ ಆತನಿಗೆ ದೊರಕಿತು ಅಂತಾದರೆ ಆತನನ್ನು ಸೋಲಿಸುವುದಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಇದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರವೇ ಇಲ್ಲ. ಇದೇ
ಆ ಗೂಳನ ಮನೆಗೆ ಈಗ ಒಂದು ಅಪ್ಪಣೆಯನ್ನು ಕೊಡಂತೆ. ನಾನು ಹೋಗ್ತೇನೆ, ನಾನು ಅನುಮತಿಸಿ ಬರ್ತೇನೆ. ಅಪ್ಪಣೆ ಕೊಟ್ಟೆ ದೀಕ್ಷಾಬದ್ಧರಾಗಿದ್ದಾರೆ. ಆತನನ್ನು
ಸಂಭಾಳಿಸಿಕೊಳ್ಳುವುದಕ್ಕೆ ಕಷ್ಟಸಾಧ್ಯವಾಗಿ ಹೋಯಿತಲ್ಲ. ಇವನು ಪ್ರಯೋಗಿಸಿದಂತಹ ವಿಷಯದ ಆಘಾತಕ್ಕೆ ಸ್ವಲ್ಪ ಮೂರ್ಛೆಯನ್ನು ತಳೆದವನು ನಾನು. ನನ್ನನ್ನೇ ನಾನು ಸಾವರಿಸಿ ಎಂದು ಯೋಚಿಸಿದರೆ ಹರದೆ 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 ಏನಿದು ತೀವ್ರವಾದಂತಹ ಸೋಲು. ಗಟ್ಟೆಯಂತೆ ಅಣಗುಸಿ ಇದೆ, ಕಲಿತಂತಹ ವಿದ್ಯೆಯ ಮರೆವರ ಇದೆ, ಸಂಗ್ರಹಿಸಿದಂತಹ ಅಸ್ತ್ರದ ಬಲ ಕೊರತೆ ಇದೆ. ಯಾವುದೂ ಇಲ್ಲವಲ್ಲ. ನಾನಾ ರೀತಿಯ ಯತ್ನವನ್ನು ಮಾಡಿದರೂ ಕೂಡ ಇವರನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲವಲ್ಲ. ಮೊನ್ನೆ ನಾಗಾಸ್ತ್ರವನ್ನು ಪ್ರಯೋಗಿಸಿದೆ. ಆಕಾಶದಿಂದ ಹಕ್ಕಿಯನ್ನು ಬಂದಂತೆ ನಾಗಾಸ್ತ್ರವು ಕಳಚಿ ಹೋಯಿತಂತೆ. ಬ್ರಹ್ಮಾಸ್ತ್ರದಿಂದ ಇಡೀ ರಾಮ ಪಾಳಯವನ್ನೇ ಕೊರಗಿಸಿದೆ. ಹನುಮಂತ ಎಲ್ಲಿಗೆಯೋ ಹೋದರಂತೆ ಸಂಜೀವಿನಿಯನ್ನು ತಂದಂತೆ ಅವರ ಮೂಗಿನ ಬಳಿ ಇಟ್ಟಂತೆ. ಹಾಗಾದರೆ ಜನವರೆಗೆ ಯಾವ ಕಾಲಕ್ಕಾದರೂ ಉತ್ತರಂಗದಲ್ಲಿ ಆ ಶಿವನೇ, ಆ ವಿಧಿಯೇ, ಆ ದೇವರೇ ಎನ್ನುವ ಹಾಗೆ ಹೋಗಲಿರುವಂತಹ ಪ್ರಸಂಗವೇ ಬಂದಿದ್ದಿಲ್ಲ. ಆದರೆ ಎಲ್ಲಿಯವರೆಗೆ ನಮ್ಮ ಸ್ಥಿತಿ ಎಂಬುದು ಬಂತು ನೋಡಿ. ಇವನೊಂದಿಗೆ ಯುದ್ಧ ಮಾಡುತ್ತಾ ನಿಲ್ಲುವಾಗ ಪರಾಕ್ರಮವು ಕುಸಿದು ಹೋಗಿ ಅಲ್ಲಿಯೇ ಯುದ್ಧ ಮಧ್ಯದಲ್ಲಿ ಶಿವನೇ ಶಂಕರನೇ ಎಂದು ಹೇಳುವುದನ್ನು ಬಿಟ್ಟರೆ ಮತ್ತೆ ಯಾವ ಶಬ್ದವೂ ನನ್ನ ಬಾಯಲ್ಲಿ ಬರುತ್ತಾ ಇಲ್ಲವಲ್ಲ. ಕೇವಲ ಪರಮಾನವರ ಸತ್ವದಿಂದ ನಶಿಸೋಗಬಹುದಾದ ಸಾಮರ್ಥ್ಯವೇನು ಅಲ್ಲವಲ್ಲ. ಹಾಗಾದರೆ ಅನ್ನಂತಹ ಇವರು ಕೇವಲ ಪರಮಾನವರಲ್ಲ. ಆ ಕಪಿ ಸೈನ್ಯವು ಕೇವಲ ಗೋಡಗಳ ಜಾತಿಗೆ ಸೇರಿದವರಲ್ಲ. ಕೈತವದ ಯತಿಯಾಗಿ ತಾತ ಕಳವಿನಂತ ತಂದಂತಹ ಸೀತಾದೇವಿ ಮಾನವಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಅನೇಕ ವರ್ಷಗಳ ಹಿಂದೆ ನಾವು ಮಾಡಿದಂತಹ ಪಾಪದ ಫಲವಾಗಿ ನಮ್ಮ ನಾಶಕ್ಕಾಗಿ ದೇವತೆಗಳೇ ಒಂದು ವೇದಿಕೆ ಸಿದ್ಧ ಮಾಡುತ್ತಾರೆ ಎಂದು ಹೇಳಿದರು. ತಪ್ಪಾಗಲಿಕ್ಕಿಲ್ಲ. ಏನೇ ಇರಲಿ, ಸೋತಿದ್ದೇನೆ ಹೌದು. ಆದರೆ ನನ್ನನ್ನು ಅಷ್ಟು ಸುಲಭದಲ್ಲಿ ಗೆಲ್ಲುವುದಕ್ಕೆ ನಿನ್ನ ಸಾಧ್ಯವಿಲ್ಲವಲ್ಲ. ನನ್ನನ್ನು ಕೊಲ್ಲಬೇಕಿದ್ದರೆ ಇವನಲ್ಲಿ ವಿಶೇಷವಾದಂತಹ ಸಾಮರ್ಥ್ಯವೂ ಇರಬೇಕು. ಇವನಲ್ಲಿ ಉಂಟೋ ಇಲ್ವೋ ಎಂಬುದನ್ನು ಪ್ರಶ್ನಿಸಬೇಕಾಗಿದೆ. ತೆಗೆದಿರಬೇಕು. ಬಿಟ್ಟಿದ್ದೀಯಾ ನೀನು?
ಹೇಗೆ ಪಾಲಿಸುತ್ತಿ ತಮ್ಮ? ಪಾಲಿಸುವೆಯಾ? ನಾ ಹೇಳ್ಬೇಕಣ್ಣ. 12 ವರ್ಷಗಳ ಕಾಲ ಇನ್ನೊಂದಿಗೆ ಮತ್ತು ಸೀತಾಮಾತೆಯೊಂದಿಗೆ ವನವಾಸಕ್ಕೆ ಬಂದೆ. ಅಲ್ಲಿ ನಾನು ನನ್ನ ಸತಿಯಾದ ಉರ್ಮಿಳೆಯನ್ನು ಬಿಟ್ಟು ನಿನ್ನೊಟ್ಟಿಗೆ 12 ವರ್ಷಗಳ ಕಾಲ ಇದ್ದೆ. ಅಷ್ಟೇ ಅಲ್ಲ, ರಾತ್ರಿ ಹೊತ್ತು ನೀನು ಆಶ್ರಮದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿರುವ ಕಾಲದಲ್ಲಿ ಇಲ್ಲಿ ಬಾಣಗಳನ್ನು ಹಿಡಿದು ನಿನ್ನನ್ನು ಕಾಯುತ್ತಾ ಇದ್ದೆ. ಹಾಗಾಗಿ ನಿದ್ರೆಯನ್ನು ನಾನು ತಿಳಿಸುತ್ತೇನೆ. ಅಷ್ಟೇ ಅಲ್ಲ, ಹೊಲದಲ್ಲಿದ್ದಂತಹ ಹಣ್ಣು ಹಂಪಲುಗಳನ್ನು ಹಿಡಿದು ನಿನ್ನಕ್ಕೆ ಕೊಟ್ಟಿದ್ದೇನೆ. ಆದರೆ ನೀನು ತಿಂದಿದ್ದೀಯ. ಅದು ನನ್ನಲ್ಲಿ ನೀನು ತಿಂದೆಯಾ ಎಂಬುದಾಗಿ ಕೇಳಲಿಲ್ಲ. ಹಾಗಾಗಿ ನಾನು ತಿನ್ನಲಿಲ್ಲ. ಹೀಗೆ ಆಹಾರ, ಮೈಥುನ ಮತ್ತು ನಿದ್ರೆಯನ್ನು ಬಿಟ್ಟು ಆ ಇಂದ್ರಾಣಿಯನ್ನು ವಧಿಸಿದ್ದೇನೆ ಅಣ್ಣ. ಅಣ್ಣ, ಎಂತಹ ಹಿರಿಯ ಭಾವ ನಿನ್ನದು. ನಾನು ಕಾನನಕ್ಕೆ ಹೊರಡುವಾಗ ನಿನ್ನಪ್ಪೆ ಹೇಳಿದಂತಹ ಮಾತು ರಾಮನಲ್ಲಿ ಹೊತ್ತಿಗೆ ಊಟ ಮಾಡಿದೆಯಾ, ಮಲಗಿದೆಯಾ ಎಂಬುದಾಗಿ ಕೇಳಲಿಲ್ಲ ತಮ್ಮ. ನಾನು ಪಾಪಿದಮ್ಮ, ನಾನು ಪಾಪಿ. ಅಲ್ಲ ಅಣ್ಣ, ನೀನು ಒಂದು ವೇಳೆ ನನ್ನಲ್ಲಿ ತಿಂದಿಯಾ ಎಂಬುದಾಗಿ ಕೇಳ್ತಾ ಇದ್ರೆ ತಿನ್ನದಿರುವ ವಧೆ ಆಗ್ತಿರಲಿಲ್ಲ. ಯಾವುದಕ್ಕೂ ಆ ಕಾರಣ ಇದ್ದೇ ಇರ್ತದೆ. ನಾವು ಖಾಲಿ ಪಾಚಿದಾನಿಗಳಷ್ಟೇ ಅಲ್ವ ನಿನ್ನಲ್ಲಿ. ಎಲ್ಲ ನಿನ್ನ ಸೂತ್ರಧಾರದಲ್ಲಿ ನಾವು ನಡೆದುಕೊಂಡು ಹೋಗುವುದಲ್ವಣ್ಣ. ಅದು ನಿಜ. ಒಟ್ಟಿನಲ್ಲಿ ಪ್ರಕರಣ ಸುಖಾಂತ್ಯವಾಯಿತು. ಇಂದ್ರಾರಿಯ ವಧೆಯೂ ಆಯಿತು. ಶಿಬಿರದಲ್ಲಿ ವಿಶ್ರಾಂತಿಯನ್ನು ಪಡೆಯೋಣ. ಹೀಗೆ ಬಾ ತಮ್ಮ.